ಇಷ್ಟೊತ್ತಾದ್ರೂ ಸಹನ ಅವ್ರು ಬಂದೇ ಇಲ್ವಲ್ಲ? ಏ ಮುಂಗುಸಿ, ಎಂತ ಸೂರ್ಯ ಮುಳಗಿಂತ ಮುಂಚೆನೆ ನೀನು ಶುರು ಮಾಡಿದ್ಯಾ? ಒಸಿ ಖುಷಿ, ಒಸಿ ಟೆನ್ಷನ್ನು. ಅಣ್ಣ ನೀನು ಒಂದು ಗುಡ್ಕು. ಹುಲಿ ಇವನು ಹುಷಾರಾಗೆ ನಿಂತವೆ ನೋಡ್ಕ. ಅಣ್ಣ ನಿನ್ನ ಒಲವಿನ ಶಾಖಕ್ಕೆ ನನ್ನಿಂದ ಯಾವುದೇ ತೊಂದರೆ ಆಗಲ್ಲ ಕಣಣ್ಣ. ಓ ಇವನ್ಗೆ ಏರ್ಬಿಟ್ಟಿದ್ದಕ್ಕಲ್ಲ. ಅಯ್ಯೋ ಅಣ್ಣ, ಅವನು ಇಷ್ಟ ಬಿಟ್ಟಾಕು. ನಿನ್ನ ಗಮನ ಇವಾಗ ಫುಲ್ಲು ಅತ್ತಿಗೆ ಬಗ್ಗೆನೇ ಇರಬೇಕು. ಅವ್ರ ಜೊತೆ ಹೇಗೆ ಮಾತಾಡ್ಬೇಕಂತಾನೆ ಇರಬೇಕು. ಮಿಕ್ಕಿದ್ದೆಲ್ಲ ವಿಷಯನ ಮಂಡೆಯಿಂದ ತೆಗೆದು ಬಿಸಾಕು. ಈ 3 ಜನನು ಕುಡುಕ್ರನ್ಸುತ್ತೆ. ನಶೆ ತಲೆಗೇರಿರ್ಬೇಕು. ಹೋಗಿ ಹೋಗಿ ಇಂಥ ಜಾಗಕ್ಕೆ ಸಹನ ಅವ್ರು ಬರಕ್ಕೆ ಹೇಳ್ಬಿಟ್ನಲ್ಲ. ಛೇ, ಗೊತ್ತಿದ್ದಿದ್ರೆ ಬೇರೆ ಯಾವ್ದಾರ ಜಾಗಕ್ಕೆ ಹೇಳ್ಬೋದಿತ್ತು. ಇನ್ನ ಬಂದಿಲ್ವಲ್ಲ? ಅರೆ ಇವನು ಯಾರಿಗೋ ಕಾಯ್ತಿರೋ ಹಾಗಿದೆಯಲ್ಲ. ಅಣ್ಣ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಮನೇಲಿ ಯಾರಿಗೂ ಸಂಶಯ ಬರಬಾರ್ದು ನೋಡಿ, ಅದೇ ರೀತಿ ಎಲ್ಲ ಸೆಟಪ್ ಮಾಡಿ ಬರುದು ಬೇಡವಾ? ಅವರು ವೆಯ್ಟ್ ಮಾಡು, ಅರ್ಜೆಂಟ್ ಯಾಕೆ? ಅಯ್ಯೋ ಸ್ನೇಹ, ಇವ್ರು ಯಾಕೆ ಬರ್ತಿದಾರೆ ಇಲ್ಲಿ? ನಮ್ಮ ಹುಡುಗಿ ಏನಾದರೂ ಇವ್ರನ್ನೂ ಕರ್ಕೊಂಬಂದ್ಬಿಟ್ರ? ದೇವ್ರೇ, ಅಯ್ಯೋ ನಮ್ಮ ಹುಡುಗಿನೇ ಇಲ್ವಲ್ಲ. ಅಣ್ಣ ಅತ್ತಿಗೆ ಬಂದ್ರು. ಅಣ್ಣ ಅವ್ರು ಬಂದು ಕೂಡ್ಲೆ ಮ್ಯಾಟ್ರಿಗೆ ಬರುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಗೆ ಅಲ್ವಾ, ಅದಕ್ಕೆ ಅವ್ರಿಗೆ ತಕ್ಕನಾಗೆ ನೀನು ಮಾತಾಡ್ಬೇಕು, ಆಯ್ತಾ? ಅದಕ್ಕೆ ತಕ್ಕಂಗೆ ಅಂದ್ರೆ ಅವ್ರಾಗಿ ಅವರೇ ಬಂದು ನಾನ್ ಚೀಟಿ ಕೊಟ್ಟಿದ್ದೆ ಅದಕ್ಕೆ ನೀವು ಬಂದ್ರಿ ಅಂತ ಅವ್ರು ಹೇಳಕ್ ಆಗಕ್ಕಿಲ್ಲ. ಆದಷ್ಟು ನಿನ್ನಿಂದನೇ ಮಾತು ಶುರುವಾಗ್ಲಿ ಅಂತ ಕಾಯ್ತಾ ಇರ್ತಾರೆ ಕನ್ನಡ. ಓ ಹಂಗ, ಸರಿ ಸರಿ. ಅಣ್ಣ ಭಯ ಪಡ್ಬೇಡ, ಆಲ್ ದ ಬೆಸ್ಟ್. ಮುಗಿಸಿ ಹೋಗುವ. ಸರಿ, ಆಲ್ ದ ಬೆಸ್ಟ್ ಕನ್ನಡ. ಏನೆಲ್ಲ ಮಾಡ್ತಿದ್ಯಾ? ಹುಲಿ ಅಲ್ವಾ, ಅದಕ್ಕೆ ಹುಲಿ ತರ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಈ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಹುಲಿ ಅಂತೆ ಹಂಗೆ ಕುಂತಿದ್ದೆ, ಹಿಡಿದು ಬೋನಿಗೆ ಹಾಕ್ಬಿಡ್ತೀನಿ. ಶ್ರೀ, ಅಲ್ಲ ರೀ, ವಸು ಕಂಟಿ ಮ್ಯಾಕೆ ಬ್ಯಾಸ್ರ ಮಾಡ್ಕೊಂಡವಳೆ ಅಂತ ಹೇಳಿದ್ರಲ್ಲ, ಅವಳು ನನ್ನ ಮ್ಯಾಕು ವಾಪ ಮಾಡ್ಕೊಂಡವಳೆ. ಒಬ್ಬ ಮಗಂತವ ನಿಂಗೆ ಅವ್ವ ಮುಖ್ಯನೋ ಎಂಡ್ರು ಮುಖ್ಯನೋ ಅಂತ ಕೇಳಿದ್ರೆ ಅವನೇನೇ ಉತ್ತರ ಕೊಟ್ಟರು ತ್ಯಪ್ಪಾಯ್ತದೆ ಅಂತ ಹೇಳಿದ್ರಲ್ಲ, ಅದೇ ಪ್ರಶ್ನೆನ ಒಂದು ಹೆಣ್ತವ ಹೋಗಿ ಕೇಳಿ
ನಿಂಗೆ ಅವ್ವ ಮುಖ್ಯನಾ ಗಂಡ ಮುಖ್ಯನಾ ಅಂತ. ಅವಳು ಗಂಡ ಅಂತಾಳೆ. ವಸು ನಿಮ್ಯಾಕೆ ಆಟೋ ನಂಬಿಕೆ ಮಾಡ್ಕೊಂಡಿರುವಾಗ ನೀವು ಅವಳನ್ನ ಹಂಗೆ ನೋಡ್ಕೊಳ್ಳೋ ಧರ್ಮ ಅಲ್ವೇ? ನನ್ನ ಮಗಳು ಎಂತವಳು ಅಂತ ಇನ್ನೊಬ್ರು ಯೋಳಿ ತಿಳ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ನಿಮ್ಮವ್ವ ವಸು ಬಗ್ಗೆ ತೆಪ್ಪಾಗಿ ಮಾತಾಡ್ತಿದ್ದಾಗ್ಲೂ ಅದನ್ನ ನೋಡ್ಕೊಂಡು ನೀವು ಹಂಗೆ ಸುಮ್ಕೆ ನಿಂತಿದ್ರಲ್ಲ, ಅದನ್ನ ಮಾಡ್ಕೊಂಡು ನಾನ್ ಹೆಂಗ್ ಸಹಿಸ್ಕೊಳ್ಳಿ? ಮನೆ ಗಂಟ ಬಂದವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಆಚೆ ಕಳ್ಸೋ ಬುದ್ಧಿ ನಿಮ್ಮವ್ವಂಗಿರ್ಬೋದು, ಆದ್ರೆ ನಾವ್ ಹಂಗಲ್ಲ ಅಳಿ. ಅಂದ್ರೆ ಈಗ್ಲೂ ಈಟೊತ್ತು ನಿಮ್ ತವ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ನಿಮ್ ಯಾಕೆ ವಸಿ ಗೌರವ ನಂಬಿಕೆ ಎಲ್ಲ ನನ್ನ ಮನ್ಸ್ನಾಗೆ ಇನ್ನ ಉಳ್ಕೊಂಡಿರೋ ಕಾರಣದಿಂದಲೇಯ. ಅದನ್ನ ಉಳಿಸ್ಕೊಳ್ಳೋದು ನಿಮ್ ಕೈನಾಗ ಐತೆ. ಖಂಡಿತ ಅತ್ತೆ, ಇನ್ಮುಂದೆ ಇಂಥ ಅನಾಹುತಗಳು ಯಾವುದು ನಡೆಯಲ್ಲ. ಹೊಸನ ಚೆನ್ನಾಗಿ ನೋಡ್ಕೋತೀನಿ. ನೀವೇನೋ ಚೆನ್ನಾಗೆ ನೋಡ್ಕೋತೀರ ಅಳಿ ಅಂದ್ರೆ, ಆದ್ರೆ ನಿಮ್ಮ ಅವ್ವನ್ ಹೆಂಗ್ ಸಮಾಧಾನ ಮಾಡ್ತೀರಾ ಅಂತ ಹೇಳ್ತಿಲ್ವಲ್ಲ. ನಿಮ್ಮವ್ವಂಗೆ ನಮ್ಮ ಮನೆಯವ್ರನ್ನ ಯಾರನ್ನ ಕಂಡ್ರು ಆಗಾಕಿತ್ತು. ನೀನ್ ಹೆಂಗಲ್ಲ ಬಂದೆ ಇಲ್ಲಿಗೆ? ನಮ್ಮ ಹುಡುಗಿನ ಪೊಲೀಸರು ಹಿಡ್ಕೊಂಡ್ರಂತಲ್ಲ. ಹಾ ಹೌದು, ನಿಮ್ಮ ಅವ್ವಂಗ್ ಗೊತ್ತಿರೋ ಹುಡುಗಿನೇ ಯಾರೋ ನಮ್ ಕಂಟಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟವಳಂತಲ್ಲ. ಯಾರದು? ಮನೇಲಿದ್ರೆ ಬೋರ್ ಆಗುತ್ತೆ ಅಂತ ಅಷ್ಟೇ ನಾನು ನಿನ್ ಜೊತೆ ಬರ್ತಿರೋದು. ಬರ್ತೆ ಪಾನಿಪುರಿ ಕೊಡ್ತೀಯ ತಾನೆ? ಹಾ ಏನ್ ಹಾ ಈಗ ತಲೆ ಆಡ್ಸ್ಬಿಟ್ಟು ಆಮೇಲೆ ಕೊಡ್ಸಿಲ್ಲ ಅಂದ್ರೆ ಅಷ್ಟೇ ನಾನು. ಹೌದು, ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಕ್ಕ? ಗೌರಿ ಅಕ್ಕನ ಮನೇನೂ ಇಲ್ಲಲ್ಲ. ನೀನ್ ಟೇಲರಿಂಗ್ ಕ್ಲಾಸು ದಾಟ್ಬಿಟ್ವಿ. ಇಲ್ಲೇ ದೇವಸ್ಥಾನನೂ ಕಾಣಿಸ್ತಿಲ್ವಲ್ಲ. ಎಲ್ಲಿಗೆ ಹೋಗ್ತಿದೀವಿ ಹೇಳಕ್ಕ? ಬಾ ನನ್ ಜೊತೆಗಿರೋ. ಜೊತೆಗಿರುನಾ? ನೀನ್ ಈ ತರ ಎಲ್ಲೂ ಕರ್ಕೊಂಡ್ ಬಂದವಳೆ ಅಲ್ವಲ್ಲ? ಅಲ್ಲ, ಮುರಳಿ ಸರ್ ಮನೆಗೆ ಹೋಗ್ಬೇಕಿತ್ತು, ಅಲ್ಲೇ ಹಿಂದೆ ಬಲಕ್ ತಿರ್ಕೋಬೇಕಿತ್ತು. ಓಹೋ, ಏನು ಮುರಳಿ ಸರ್ ಅಂದ ತಕ್ಷಣ ನಮ್ಮಕ್ಕ ಅಲರ್ಟ್ ಆಗೋದ್ಲು. ಎಲ್ಲಿಗೆ ಹೋಗ್ತಿದೀವಿ ಅಕ್ಕ? ಬಾವಿ ಕಟ್ಟೆತಾವ. ಬಾವಿ ಕಟ್ಟೆತಾವನ? ಅಲ್ಲಿ ಅಕ್ಕಕ್ಕ? ಓ, ಗೋರಂಟಿ ಸೊಪ್ಪು ತಗೊಳಕ? ಇಲ್ಲ ಮತ್ತೆ ಅಕ್ಕ, ನಂಗ್ ಪಾನಿಪುರಿನೂ ಬೇಡ, ಏನು ಬೇಡ. ಎಲ್ಲಿ ಹೋಗ್ತಿದೀವಿ ಅಂತ ಹೇಳು ಸಾಕು. ಏನಾಯ್ತಕ್ಕ? ನೀನ್ ಯಾರಿಗೂ ಹೇಳಲ್ಲ ತಾನೆ? ಏನಾದ್ರೂ ಹೇಳಿದ್ರೆ ಅಲ್ವಾ? ಹೇಳ್ತೀನಿ, ಆದ್ರೆ ನೀನ್ ಯಾರಿಗೂ ಹೇಳ್ಬಾರ್ದು. ಸರಿ. ಇವತ್ತು ಮುರಳಿ ಮೇಸ್ಟ್ರು ಮೆಸ್ಸಿಗೆ ಬಂದಿದ್ರು. ಸರಿ. ಅವ್ರು ಬಂದು ಚೀಟಿ ಕೊಟ್ಟೋದ್ರು. ಚೀಟಿನಾ? ನಿಮ್ದು ತಿಂಗಳು ಲೆಕ್ಕ ಅಲ್ವಾ ಮೇಸ್ಟ್ರೆ? ಒಟ್ಟಿಗೆ ಕುಡಿ, ಪರವಾಗಿಲ್ಲ. ಇಲ್ಲ, ಹೋದ ತಿಂಗಳದ್ದು ಬಾಕಿ ಇತ್ತು. ಸ್ವಲ್ಪ ಲೆಕ್ಕ ನೋಡ್ತೀರಾ? ಸಹನಾ ಅವ್ರ ಇದು ತಗೊಳ್ಳಿ. ಏನಿದು? ಪ್ಲೀಸ್ ತಗೊಳ್ಳಿ. ಸಂಜೆ 4 ಗಂಟೆಗೆ ಬಾವಿ ಕಟ್ಟೆ ಹತ್ತಿರ ಬನ್ನಿ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಏನಕ್ಕ ಹೇಳ್ತಿದ್ಯಾ? ನಾಳೆ ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀನ್ ನೋಡಿದ್ರೆ ಮುರಳಿ ಸರ್ ಕರೆದ್ರು ಅಂತ ಇಲ್ಲ. ನೀನ್ ಏನೂ ಅನ್ಕೋಬೇಡ. ಅವ್ರು ನನ್ನ ಮಾತಾಡಕ್ ಕರ್ದವ್ರೆ. ಅವ್ರನ್ನ ಯಾಕಿರೋ ಗೌರವ್ ಕೊಯ್ತಾ ಇದೀನಿ ಆಟೆಯ. ಇಲ್ಲ ಅಂದ್ರೆ ನಿನ್ನ ಯಾಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ ಹೇಳು? ಶಿವನೇ, ಸಾರಿ. ಮುರಳಿ ಮುರಾರಿ, ಏನಪ್ಪಾ ನಿನ್ ಲೀಲೆ? ಏ ಸುಮ್ಕೆ ಬಾರೆ.
ಅಕ್ಕ ಅವ್ರೇನು ಮೆಸ್ ಬಿಲ್ ಬಗ್ಗೆ ಅಲ್ಲಿ ಮಾತಾಡಕ್ ಕರ್ತಿದಾರ ಬಾವಿಕಟ್ಟೆ ಹತ್ರ. ಇದು ಪಕ್ಕ ಅದೇ. ಅದೇ ಅಂದ್ರೆ ನಿನ್ಗೆ ಅವ್ರ ಕಂಡ್ರೆ ಇಷ್ಟನಾ ಅಂತ ಕೇಳಕ್ಕೆ. ಅದಕ್ಕೆ ನಾನು ಹಿಂಗೇನು ಹೇಳಲ್ಲ. ಅವ್ರೇನಂಗೆಲ್ಲ ಹೇಳಲ್ಲ. ಹೇಳಲ್ಲ ಅಂತ ಹೇಳ್ಬೇಕಾದ್ರೇನೆ ನಿನ್ ಕೆಣ್ಣೆಲ್ ಗೋರಂಟಿ ಹಾಕ್ದಂಗಿದೆ. ಏ ಹಂಗೆಲ್ಲ ಏನೂ ಇಲ್ಲ. ನೀನ್ ಹಿಂಗೆಲ್ಲ ಹೇಳಿದ್ರೆ ನಡಿ ವಾಪಸ್ ಹೊಂಟೋಗುಮ್ಮ. ಆಹಾಹಾಹಾ, ಈ ಡವ್ ಬೇರೆ ಕಲ್ತಿದ್ಯಾ? ಏನಂದೆ? 2 ಪ್ಲೇಟ್ ಪಾನಿಪುರಿ ನಾನು ಒಬ್ಳಿಗೆ ಕೊಡ್ತೀವಂತೆ. ನಮ್ ಸರ್ ನಿನ್ ಹತ್ರ ಏನ್ ಹೇಳಕ್ ಆಯ್ತಿದಾರೆ ಅಂತ ನೋಡೋಣ. ನಾನಂತೂ ಹತ್ರ ಬರಲ್ಲಪ್ಪ. ಏ ಸುಮ್ಕೆ ಪಾರೆ ನೀನು. ಯಾಕಳಿ ಅಂದ್ರೆ ಯಾರು ಅಂತ ಕೇಳ್ತಾನೆ ಇವ್ನಿ, ನೀವೇನು ಹೇಳ್ತಾನೆ ಇಲ್ವಲ್ಲ. ಬಗ್ಗರ ಆಗದ್ರ ಬಗ್ಗೆ ಮಾತಾಕ ಮುಟ್ಬಿಡು. ಅಪರಾಧ ಆದ್ರೂ ಆಗೋಗೈತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅದನ್ನ ಬಿಡ್ಬಿಡಕ್ ಆಯ್ತದ? ಇದನ್ನು ಹಂಗೆಯ. ನಮ್ ಕಂಟಿ ವಿರೋಧ ಕಂಪ್ಲೇಂಟ್ ಕೊಡಕ್ಕೆ ಆ ನಂಜ ಮನೆ ಹೇಳ್ಕೊಟ್ಲೋ ಯೋನ. ಅತ್ತೆ, ಇದಕ್ಕೂ ಅಮ್ಮಂಗೂ ಯಾವುದೇ ಸಂಬಂಧ ಇಲ್ಲ. ಓ ಅಮ್ಮ ಅಂತ ಕೂಡ್ಲೆ ವಹಿಸ್ಕೊಂಡ್ ಬರ್ತಿರಲ್ಲ ಅಳಿ ಅಂದ್ರೆ. ಒಂದ್ ಹೇಳಿ, ಆ ದೂರ್ ಕೊಟ್ಟು ಹುಡುಗಿ ನಿಮಗೆ ಗೊತ್ತೋ ಗೊತ್ತಿಲ್ವೋ? ಅಲ್ಲ ಅಳಿ ಅಂದ್ರೆ ನಾನ್ ನಿಮ್ಗೆ ಏಟೊಂದು ಮರ್ವಾದೆ ಕೊಟ್ಟು ಮನೆ ಒಳಗೆ ಕರೆದು ಮಾತಾಡ್ತೀನಿ. ಅದೇ ನೀವು ನಾನು ಕೇಳ್ತಿರೋ ಪ್ರಶ್ನೆಗೆ ಒಂದು ಉತ್ತರನೂ ಕೊಡ್ತಿಲ್ವಲ್ಲ. ಅತ್ತೆ, ದೂರು ಕೊಟ್ಟಿರೋ ವಿಷಯ ತುಂಬ ಲೇಟಾಗಿ ಗೊತ್ತಾಯಿತು. ಮುಂಚೆನೇ ಗೊತ್ತಿದ್ರೆ ತಡೀತಿದ್ದೆ. ನಾನು ತಡೆಯೋದ್ರ ಬಗ್ಗೆ ಹೇಳ್ತಿಲ್ಲ ಚಂದ್ರು. ಆ ಹುಡುಗಿ ಯಾರು ಅಂತ ಕೇಳ್ತೀನಿ. ಅಲ್ಲ, ಯಾವಳ ಹುಡುಗಿ ನಿನ್ನ ಅವ್ವನ ಜೊತೆ ಸೇರ್ಕೊಂಡು ನನ್ನ ಮಗನ್ ಮ್ಯಾಕೆ ಕಂಪ್ಲೇಂಟ್ ಕೊಟ್ಟವಳೆ? ಅವ್ರ ಹೆಸರು ಏನು ಅಂತ ಕೇಳಿದ್ರೆ ಈಟೊಂದು ಹಿಂದೆ ಮುಂದೆ ಮಾಡ್ತಾ ಇದ್ಯಾ? ನಿನ್ನ ನಂಬಿ ನನ್ನ ಮಗಳ ನಿನ್ ಜೊತೆ ಹೆಂಗ್ ಕಳಿಸ್ಲಿ? ಬ್ಯಾರೆ ಮಾತು ಬೇಡ ಚಂದ್ರು. ಆ ಹುಡುಗಿ ಯಾರು ಅಂತ ಹೇಳು. ನಾನೇ ವಸುನ ನಿನ್ ಜೊತೆ ಕಳಿಸ್ಕೊಟ್ಟು ನಿಮ್ ಮನೆಗ್ ಬಂದು ನಿಮ್ಮ ಅವ್ವನ್ ತವ ಮಾತಾಡ್ತೀನಿ. ಇಲ್ಲ ಅಂದ್ರೆ ಹೇಳಕ್ಕಿಲ್ಲ ಅಲ್ವಾ? ಸರಿ, ಹಂಗಾರೆ ನಿಂಗೂ ಈ ಮನೆಯಾಗೆ ಜಾಗ ಇಲ್ಲ. ಈಗಲೇ ಮನೆಯಿಂದ ಆಚೆ ಹೋಯ್ತಾ ಇರೋ. ಅದು ಯಾರು ಅಂತ ಹೇಳಿದ್ರೆ ನೀವು ಸ್ನೇಹನ ಸುಮ್ಮನೆ ಬಿಡಲ್ಲ ಅಂತ ನನಗೆ ಗೊತ್ತು. ಅತ್ತೆ, ನನ್ನಿಂದ ಸ್ನೇಹಂಗೆ ಯಾವ ತೊಂದರೆನೂ ಆಗಬಾರ್ದು. ಸ್ನೇಹಕ್ಕನ್ ಗಾಡಿ. ಎಲ್ಲ ಸಂದಾಗ ಹೋಯ್ತಾ ಇರೋವಾಗ ನೀನು ಹಿಂಗೆ ಆಟ ಮಾಡಿದ್ರೆ ಹೆಂಗಮ್ಮೆ? ಎಲ್ಲ ಸಂದಕ್ಕಾಗ್ಲಿ ಅಂತಾನೆ ಆಟ ಮಾಡ್ತಿರೋದು. ಅವತ್ತೊಳ್ಳೆ ಭೇಟಿ ಮಾಡಕ್ ಹೋದಾಗ್ಲೂ ಹಿಂಗೆ ಹೇಳ್ದೆ, ಬರ್ಬೇಡ ಬರ್ಬೇಡ ಅಂತ. ಆದ್ರೆ ನಾನು ಬಂದಿದ್ದಕ್ಕೆ ಏಟ್ ಲಾಭ ಆಯ್ತು ಗೊತ್ತಲ್ಲ? ಅದೆಲ್ಲ ಸರಿ ಕಣಮೆ. ಆದ್ರೆ ಗಂಡಿನ ಕಡೆಯವ್ರು ಬರೋವಾಗ ಮಾತುಕತೆಗೆ ನಾನು ಬರ್ತೀನಿ ಅಂತ ಆಟ ಆಡಿತಾ ಇದೆಯಲ್ಲ, ಅದ್ಯಾಕೋ ಹೊಸಿ ಅತಿ ಆಯ್ತು ಅಂತ ಅನಿಸ್ತಾ ಇದ್ದೆ. ನಿನ್ಗೇನ ಅನ್ಸ್ಲಿ, ಅದ್ ನನಗ್ ಬೇಕಾಗಿಲ್ಲ.
ಆದ್ರೆ ನಾನ್ ಮಾತ್ರ ಅವಳ ಮನೆನಾಗ ಏನ್ ನಡೀತೆ ಅನ್ನೋದು ನೇರವಾಗಿ ನನ್ನ ಕಣ್ಣಾರೆ ನೋಡ್ಬೇಕಟ್ಟೆಯ. ಮೇ ನೀನು ಹೇಳೋದು ನನಗೆ ಅರ್ಥ ಆಯ್ತು. ಈಗ ಹೆಂಗೋ ಅವಳು ನಮ್ಮ ಮಾತಿಗೆ ಒಪ್ಕೊಂಡು ಮೆಸ್ನು ಬಿಟ್ಕೊಡ್ತೀನಿ ಅಂತ ಹೇಳೋ. ಅದ್ರಾಗೆ ನಾವು ಮದುವೆನ ಮುಗಿಸ್ಕೊಡೋದು ನಮಗೆ ಮುಖ್ಯ ಅಲ್ವಾ? ಹಿಂಗಿರೋವಾಗ ನಾವು ಹೊಸಿ ಆಟ ಮಾಡಿದ್ರೆ ಅವಳು ಅದಕ್ಕೆ ಒಪ್ಪಲಿಲ್ಲ ಅಂದರೆ ಅದೇನೋ ಹೇಳ್ತಾರಲ್ಲ, ಕೈಗೆ ಬಿದ್ದ ಬೆಣ್ಣೆ ಬಿತ್ತೆಲ್ಲ ನೆಲಕ್ಕೆ ಸುಮ್ಮನೆ ಹಂಗಾಯ್ತದ ಅಷ್ಟೆ. ಈಟೆಲ್ಲ ಯೋಚನೆ ಮಾಡ್ತಿದ್ಯಾ, ಆದ್ರೆ ಮುಖ್ಯವಾದ ವಿಷಯನೇ ಬಿಟ್ಬಿಟ್ಟಲ್ಲ. ಮುಖ್ಯವಾದ ವಿಷಯನ ಮೆಸ್ ನಮ್ಗೆ ಆಗ್ಬೇಕು ಅನ್ನೋದಕ್ಕೆ ಅವಳು ಹೇಳ್ದಂಗೆ ನಾವ್ ಕೇಳ್ಬೇಕು ಅಂತ ಮಾತಾಡ್ತಿದ್ಯಲ್ಲ. ಮದ್ವೆ ಮಾತುಕತೆ ಸಲೀಸಾಗಿ ಹೋಗ್ಬೇಕು ಅಂದ್ರೆ ಅವಳು ನಾವ್ ಹೇಳ್ದಂಗ್ ಕೇಳ್ಬೇಕು ಕಣಯ್ಯ. ನಮ್ದೇ ಮೇಲ್ಗೈ, ನಾವ್ಯಾಕೆ ಅವಳಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಹೆಂಗೋ ಅವಳು ದೇವ್ರ ಮೇಲೆ ಕಾಣೆ ಮಾಡೋಳೆ. ನೀನೇ ಹೇಳಿದ್ಯಲ್ಲ ಅವಳು ಒಂದ್ಕಿತ ಮಾತು ಕೊಟ್ಮೇಲೆ ತಪ್ಪಕ್ಕಿಲ್ಲ ಅಂತ. ಈಗ ನಾವ್ ಹೇಳಿದ್ದೆ ರೂಲ್ಸು. ಗಂಡನ್ ಕಡೆಯವ್ರು ಬಂದಾಗ ನಾನು ನಿನ್ ಜೊತೆಗೆ ಬರ್ತೀನಿ. ಯಾಕಯ್ಯ ಮಕ್ಕ ಆ ಕಡೆಗೆ ಮಾಡ್ಕೊಂಡೆ? ಅದು ಅದ್ಯಾಕೊಳ್ಳೆ ರಾಗ ಹೇಳ್ಕೊಂಡು ಸಾಯ್ತಿದ್ಯೋ, ನನ್ಗಂತೂ ಅರ್ಥ ಆಗ್ತಿಲ್ಲ. ಓ ಅರ್ಥ ಆಯ್ತು ಬಿಡು. ನೀನೊಬ್ನೇ ಮಾತುಕತೆಗೆ ಹೋಗಿ ಆ ಮನೆಯವ್ರ ಜೊತೆಗೆ ಕೈ ಮಿಲಾಯಿಸ್ಕೊಂಡು 20 ವರ್ಷದಿಂದ ಬಿಟ್ಟೋಗಿದ್ ಸಂಬಂಧನ ಈ ಸಂಬಂಧದ ಜೊತೆಗೆ ಮತ್ತೆ ಶುರು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇನೆಯಾ? ಯಪ್ಪೋ ಸರಿಯಾಗಿದ್ಯಾ ಕಣಯ್ಯ ನೀನು. ಏನಮ್ಮಿ ನೀನು? ನಾನು ಹಂಗೇನಾರ ಪ್ಲಾನ್ ಮಾಡ್ಬಿಟ್ಟಿದ್ರೆ ಎಲ್ಲಾನು ನಿನ್ಗೆ ಹೇಳ್ಬಿಟ್ಟು ಮಾಡ್ತಿದ್ದ? ಅದೇ ನಂಗೆ ಸಂಶಯ ಬರ್ತಾ ಇರೋದು. ನನ್ಗೆ ಮಾಡ್ತಿರೋದು ಇಟ್ಟು ನನ್ ಹೇಳ್ದೆ ಅವಳಿಗೇನಾದ್ರೂ ಮಾರ್ಗಿದ್ ಕೊಟ್ಬಿಟ್ಟ ಅಂತ. ಏನಮ್ಮಿ ನೀನ? ಹಂಗೆಲ್ಲ ಏನಿಲ್ಲ. ಸರಿ, ನೀನ್ ಬರೋದನ್ನ ಅವಳು ಒಪ್ಪಿದ್ರು ಅವಳು ಒಪ್ಕೋಬೇಕಲ್ಲ. ಯಾರು ಅವಳು? ಎರಡನೇವಳು ಸ್ನೇಹ. ಅವಳು ಒಪ್ಕೊಳಕಿಲ್ಲ ಅಂದ್ರೆ ಮಾತುಕತೆಗೆ ನನ್ ಗಂಡನೂ ಬರಕಿಲ್ಲ ಅಂತ ಹೇಳ್ತೀನಿ. ಹಾಗೇನ್ ಮಾಡ್ತಾಳ ಅವಳು? ಹೆಂಗೆ ನೋಡಿದ್ರು ಗೆಲುವು ನಮ್ದೆಯ. ಆದ್ರೂ ನೀನ್ ಹೇಳಿದ್ಮೇಕೆ ಆ ಎಣ್ಣೆ ಒಳಗೆ ಸ್ವಲ್ಪ ಉರ್ಸವ ಅಂತ ಅನ್ಸ್ತೈತೆ. ನಡಿ ಈಗ್ಲೇ ಹೋಗಿ ಆಜ್ರೆ ಹಾಕ್ಬಿಟ್ಟು ಬರವ. ಈಗ ನಾಳೆ ಅಸಲಿ ಪ್ರದರ್ಶನ, ಇವತ್ತು ತಾಲೀಮು. ನಡಿ ಮಜಾ ಇರ್ತಿದ್ದು ಬಾರಯ್ಯ. ಮಾತು ಕೇಳ್ರ. ಬಾ ನಡಿ, ಕಾರ್ತಿಕ್ ನಡಿ ನೀನು. ಬಾ. ಹಾಯ್ ಶ್ರೀ. ಹಾಯ್ ಮಿಸ್ಟರ್. ನೀವೇನಿಲ್ಲಿ? ಮೆಸ್ಸಿಂದ ಸೀದಾ ಇಲ್ಲಿಗೆ ಬಂದಿರೋ ಹಾಗಿದೆ. ಏನ್ ಸುಮ್ನೆ ಬಂದ್ರ ಅಥವಾ ಏನಾದ್ರೂ ಕೆಲ್ಸ ಆಯ್ತಾ? ಕಳ್ಳಿ ಕರ್ದಿದ್ದೆ ನೀನು, ಸುಮ್ಕೆ ಬಂದ್ರ ಅಂತಿದ್ಯಲ್ಲವೇ. ವಾ, ಪ್ರೀತಿ ನೋಡಕ್ಕೆ ಸಂಕೋಚ, ಅದಕ್ಕೆ ಹಿಂಗ್ ಕೇಳ್ತಾವಳೆ. ಒಂದ್ ಕೆಲ್ಸ ಇತ್ತು, ಒಬ್ರೇನೋ ಹೇಳ್ಬೇಕು ಬಾ ಅಂದಿದ್ರು. ಹೌದಾ? ನಾನು ಯಾರೋ ಒಬ್ರನ್ನ ನೋಡಕ್ಕಂತಾನೆ ಬಂದಿದ್ದೀನಿ, ಆದ್ರೆ ಅವ್ರು ಇವತ್ತು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಸಿಕ್ಕಲ್ಲ? ಪಕ್ಕ ಸಿಗ್ತಾರೆ. ಹಾಗಂತೀರಾ? ಅಕ್ಕ, ಸ್ನೇಹ ಅಕ್ಕ. ಅಕ್ಕ, ನೀನ್ ಇಲ್ಲಿ ಬರೋದು ಸ್ನೇಹ ಅಕ್ಕಂಗ್ ಗೊತ್ತಿದ್ದ ಹೇಗೆ? ಇಲ್ಲ ಕಣವಿ, ಶ್ರೀ ಜೊತೆ ಏನೋ ಮಾತಾಡ್ತಿದ್ದಾಳೆ. ಅದೇನ್ ಕತೆನೋ ಏನೋ, ಇಲ್ಲಿಂದ ಏನೂ ನೆಟ್ಟಕ್ಕೆ ಕೇಳಿಸ್ತಾನೂ ಇಲ್ಲ. ಆದ್ರೆ ಅವ್ರು ಸಿಕ್ಕಾಪಟ್ಟೆ ಆಟ ಆಡಿಸ್ತಿದಾರೆ ನನ್ನ. ಯಾರು? ಅದೇ ಆ ದೊರೆ. ಲೇ ಹುಲಿಯಪ್ಪ, ಅತ್ತಿಗೆಗೆ ಅಣ್ಣನೇ ದೊರೆ ಅಂತ ಏನ ಗೊತ್ತಾಗೋತಾ ಹೆಂಗ್ಲ? ದೊರೆನಾ? ನಂಗೆ ಯಾಕೋ ಇವತ್ತು ಅವನಿಲ್ಲಿ ಬರ್ತಾನೆ ಅಂತ ಅನ್ಸ್ತಿದೆ ಶ್ರೀ. ಇವತ್ತು ಅವನಾಗ ಅವನೇ ಬಂದು ತಾನು ಯಾರು ಅಂತ ಹೇಳ್ಕೊಬೋದು.
ಅಂದ್ರೆ ದೊರೆ ನಾನೇ ಅನ್ನೋದನ್ನ ಒಪ್ಕ ಅಂತ ಸುತ್ತಿ ಬಳಸಿ ಹೇಳ್ತಾವಳ. ಇವತ್ತು ಅವ್ನು ನಂಗೆ ಏನಾದರೂ ಸಿಕ್ಕಿದ್ರೆ ಮೊದಲು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಒಂದು 2 ಪ್ರಶ್ನೆ ಸರಿಯಾಗಿ ಕೇಳ್ತೀನಿ. ಏನು ಥ್ಯಾಂಕ್ಸಾ? 2 ಪ್ರಶ್ನೆ ಏನಿರ್ಬೋದು? ವಾ, ನನ್ನ ಇಷ್ಟಪಡ್ತೀಯಾ? ಇಬ್ರು ಮದುವೆ ಆಗೋಮ್ಮ. ನೀವೇನ್ ಶ್ರೀ ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ನಿಂತಿದ್ದೀರಾ? ಅಂದ್ರೆ ನಾನೇ ಮಾತಾಡ್ಬೇಕು ಅಂತೀರಾ? ಯಾವಾಗ್ಲೂ ನೀವೇ ಮಾತಾಡಿಸ್ತೀರಾ ಅಲ್ವಾ, ಅದಕ್ಕೆ ಇವಾಗ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ದೆ ಅಷ್ಟೆ. ನಾನಾಗ್ ನಾನೇ ಪಿರುತಿ ಒಳ್ಳೆ ಅಂತ ಕಾಯ್ತಾವಳ ಹೆಂಗೆ?